ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ವಾಕ್ಯಗಳನ್ನು ಮಾತುಗಳನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವ ದೇವರ ಜೀವ ನೀಡುವ, ಶಾಂತಿ ನೀಡುವ, ರಕ್ಷಣೆ ನೀಡುವ, ಬೆಳಕು, ನೀತಿ, ಧೈರ್ಯ, ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ಆರೋಗ್ಯ, ನಿತ್ಯ ಜೀವ, ರಕ್ಷಣೆ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಬೆಳಕಿನ ವಾಕ್ಯ. ನೀವು ಹಕ್ಕಿಗಳಿಗಿಂತ ಎಷ್ಟೋ ಶ್ರೇಷ್ಠರಲ್ಲವೇ? ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ ತಮ್ಮ ಶಿಷ್ಯರಿಗೆ, ಆತನನ್ನು ವಿಶ್ವಾಸವರಿಗೆ, ಮನುಷ್ಯರು ಪಕ್ಷಿಗಳಿಗಿಂತ ಎಷ್ಟೋ ಶ್ರೇಷ್ಠರು, ಹೆಚ್ಚಿನವರು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವ ತಂದೆಯ ಸಹಾಯವನ್ನು, ದೇವಕುಮಾರನಾದ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ಪ್ರೀತಿಯನ್ನು, ಬುದ್ಧಿ ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100 60-30ರಷ್ಟು ಫಲ ಕೊಡುವಂತೆ ಈ ಲೋಕದಲ್ಲಿ ತಂದೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾನೆ. ಯೇಸು ನಾಮದಲ್ಲಿ ಆಶೀರ್ವದಿಸುತ್ತಾನೆ. ಆಮೇನ್. ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆ ಮೂಲಕ ಪ್ರವೇಶವಾಗೋಣ. ಪ್ರಾರ್ಥನೆ. ನನ್ನೊಂದು ಏಕೀಭವಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸೃಷ್ಟಿಕರ್ತನೇ, ರಕ್ಷಕನೇ, ನಮ್ಮೆಲ್ಲರನ್ನು ಪೋಷಿಸುವಾತನೇ. ಹೌದು ದೇವ, ನೀವು ಆಕಾಶ ಪಕ್ಷಿಗಳಿಗಿಂತ ಎಷ್ಟೋ ಶ್ರೇಷ್ಠರಲ್ಲವೇ, ಹೆಚ್ಚಿನವರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ದೇವ, ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದಾತ ನೀನು, ಎಲ್ಲಕ್ಕೂ ಇದೇ ನಿಮ್ಮ ರಕ್ಷಣೆ. ಪ್ರೀತಿಯಿಂದ ಪರಿಪಾಲಿಸುತ್ತೀರಿ, ಹೊತ್ತೊತ್ತಿಗೆ ಆಹಾರ ಅನುಗ್ರಹಿಸುತ್ತೀರಿ. ದೇವ, ಕೇಳಲಿರುವ ದೇವರ ವಾಕ್ಯ ಭಾಗಗಳನ್ನು ಅನೇಕ ವಾಕ್ಯಗಳ ಮುಖಾಂತರ ಧ್ಯಾನಿಸುವಾಗ ನೀವೇ ನಿಮ್ಮ ಪ್ರಿಯ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡುತ್ತಾ ನಡೆಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಹೀಗೆ ಮಾಡಿ ನಿಮ್ಮ ವಾಕ್ಯ ಎಂಬ ಖಡ್ಗದಿಂದ ಅಂಧಕಾರದ ಎಲ್ಲ ಶಕ್ತಿಗಳನ್ನು ಹೊಡೆದೋಡಿಸಲು ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡಲು ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ಹೌದು ಪ್ರೇರೆ, ನೀವು ಪಕ್ಷಿಗಳಿಗಿಂತ ಎಷ್ಟೋ ಶ್ರೇಷ್ಠರಲ್ಲವೇ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಜಯ ಹೋ ಜಯ ಹೋ ರಾಜಾದಿರಾಜನೇ ಪರಮ ಪವಿತ್ರನಾದ ಯೇಸುವಿಗೆ. ಹೌದು ಪ್ರೇರೆ, ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ದೇವರ ಮಹಿಮೆಯನ್ನು ಕೊಂಡಾಡೋಣ. ದೇವರ ವಾಕ್ಯವಾದ ಯೇಸು ನಾಮದಲ್ಲಿ ಜಯ ಹೊಂದೋಣ. ಶರೀರ ಮೇಲೆ, ಲೋಕದ ಇಚ್ಛೆಗಳ ಮೇಲೆ, ಸೈತಾನನ ಮೇಲೆ, ಮರಣದ ಮೇಲೆ. ಹೌದು ಪ್ರೇರೆ, ಹಾಡು ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. ಯೇಸು ನಾಮದಲ್ಲಿ ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. ರಾಜಾದಿರಾಜನೇ ಪರಮ ಪವಿತ್ರನೇ, ಸಕಲ ಮಹಿಮೆಗೆ ನೀನೇ ಯೋಗ್ಯನು. ಆಮೆನ್. ರಾಜಾದಿರಾಜನೇ ಪರಮ ಪವಿತ್ರನೇ ಸಪ, ಸಕಲ ಮಹಿಮೆಗೆ ಕ್ರಿಸ್ತನಿ ಯೋಗ್ಯನು. ನಿನ್ನ ಸನ್ನಿಧಿನ ಬೇಡಿ ಬಂದೇನಯ್ಯ, ನಿನ್ನ ಸನ್ನಿಧಿ ನಾವು ಬೇಡಿ ಬಂದೇವಯ್ಯ. ಕೈ ಹಿಡಿದು ನಡೆಸಯ್ಯ, ಕೈ ಹಿಡಿದು ನಡೆಸಯ್ಯ. ಜಯ ಹೋ ಜಯ ಹೋ ಜಯ ಹೋ ಜಯ ಹೋ ಜಯ ಹೋ. ತಂದೆ ನಿಮಗೆ ಜಯವಾಗಲಿ ಎಂದೆಂದೂ ಜಯವೇ. ಬಾಳಿನ ದೋಣಿಯ ನಾವಿಕ ನೀನೇ, ಪ್ರೀತಿ ಕೃಪೆಗಳ ಸಾಗರ ನೀನೇ.
ಕ್ರಿಸ್ತನೇ. ಬಾಳಿನ ದೋಣಿಯ ನಾವಿಕ ನೀನೇ, ಪ್ರೀತಿ ಕೃಪೆಗಳ ಸಾಗರ ನೀನೇ. ಪರಿಶುದ್ಧಾತ್ಮನೇ ಕೃಪಾ ಸಂಪೂರ್ಣನೇ, ಪಾವನಾತ್ಮನೇ ಕೃಪೆ ಸಂಪೂರ್ಣನೇ. ಕೈ ಹಿಡಿದು ನಡೆಸಯ್ಯ, ಕೈ ಹಿಡಿದು ನಡೆಸಯ್ಯ. ಜಯ ಹೋ, 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 ಜಯ ಹೋ. Thank you, Father. Thank you, Jesus Christ. Thank you, Holy Ghost, fire, living water flow. Amen. Father God, in Jesus Christ's name, welcome this place and welcome this word of God. Touch us, Lord. Heal us, deliver us, bless us, anoint us, break us every yoke of devil. Use us for your kingdom of glory. Send your fire from heaven. Send your living water from your throne. In Jesus Christ, Savior name. Amen. ಆಮೇನ್. ಹೌದು ಪ್ರೇರೆ, ನೀವು ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರಲ್ಲವೇ ಎಂದು ಯೇಸು ಹೇಳಿದ ವಾಕ್ಯದ ಮೇಲೆ ನಾವು ಧ್ಯಾನಿಸೋಣ ಪ್ರೇರೆ. ನಾವು ಲೂಕನ ಸುವಾರ್ತೆ 12ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 12 ವರ್ಸ್ 24th ವರ್ಡ್. ಇಲ್ಲಿ ಓದುವುದಾದರೆ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತನು ಒಂದು ಸಾಮರ್ಥ್ಯ ಅಂದರೆ ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಹೇಳಿ ದ್ರವ್ಯಾಶೆಯ ವಿಷಯವಾಗಿ, ಇಹಲೋಕದ ಚಿಂತೆಯ ವಿಷಯವಾಗಿ ಎಚ್ಚರಿಸುವ ವಿಷಯದಲ್ಲಿ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಅಥವಾ ಕಾಗೆಗಳನ್ನು ಯೋಚಿಸಿ ಗಮನಿಸಿರಿ. ಹೌದು, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಉಗ್ರಾಣ ಇಲ್ಲ, ಆದಾಗ್ಯೂ ಅವುಗಳನ್ನು ಪರಲೋಕದಲ್ಲಿರುವ ತಂದೆ ದೇವರು ಸಾಕಿ ಸಲಹುತ್ತಾನೆ ಎಂದು ಹೇಳುತ್ತಿದ್ದಾನೆ ಪ್ರಭು. ಹೌದು ಪ್ರೇರೆ, ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಹೇಳಿ ದ್ರವ್ಯಾಶಯ ವಿಷಯವಾಗಿ, ಇಹಲೋಕದ ಚಿಂತೆಯ ವಿಷಯವಾಗಿ ಎಚ್ಚರಿಸುವ ವಿಭಾಗದಲ್ಲಿ ಹೇಳುತ್ತಿದ್ದಾನೆ. ಹೌದು, ನಾವು ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರು, ಐಶ್ವರ್ಯವಂತರಾಗಲು ಬಯಸಬೇಡಿ ಎಂದು ಹೇಳುತ್ತಿದ್ದಾನೆ. ದ್ರವ್ಯಾಶಯ ಇರಬಾರದೆಂದು, ಅದು ಇಹಲೋಕದ ಚಿಂತೆ ಎಂದು ಹೇಳುತ್ತಿದ್ದಾನೆ. ಆದರೆ ಪಕ್ಷಿಗಳಿಗಂತೆ ನೀವು ಚಿಂತೆ ಇಲ್ಲದವರಂತೆ ಆಕಾಶ ಪಕ್ಷಿಗಳನ್ನು ನೋಡಿ ಹೊತ್ತು ಹೊತ್ತಿಗೆ ತಂದೆ ಅವುಗಳನ್ನು ಸಾಗಿಸಲುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರು ಎಂದು ಹೇಳುವ ಮುಖಾಂತರ ನಮ್ಮನ್ನು ಎಚ್ಚರಪಡಿಸ್ತಿದ್ದಾನೆ ಪ್ರೇರೆ. ಹೌದು, ಪಕ್ಷಿಗಳನ್ನು ಪರಿಶುದ್ಧಾತ್ಮನು ಕೂಡ ಯೇಸುವಿನ ದೀಕ್ಷಾ ಸ್ನಾನದಲ್ಲಿ ಪಾರಿವಾಳ ರೂಪದಲ್ಲಿ ಸಶರೀರವಾಗಿ ದೇವರ ಆತ್ಮ ಯೇಸುವಿನ ಮೇಲೆ ಇಳಿದು ಬರುತ್ತಾನೆ ಪ್ರೇರೆ. ಹೌದು, ಪರಿಶುದ್ಧಾತ್ಮ ಆ ನಿಷ್ಕಪಟತೆಗೆ ಸೂಚನೆಯಾಗಿದ್ದಾನೆ ಮತ್ತು ಆ ಕಪಟವಿಲ್ಲದ ಸ್ವಭಾವಕ್ಕೆ, ಪ್ರೀತಿಗೆ ದೇವರ ಆತ್ಮನಿಗೆ ಸೂಚನೆ ಆಗಿದೆ ಪವಿತ್ರಾತ್ಮ ಪ್ರೇರೆ. ಮತ್ತು ದೇವರನ್ನು ಎದುರು ನೋಡುವವರು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರುತ್ತಾರೆ, ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ ಎಂದು ಯೆಶಾಯ ಪ್ರವಾದಿ ಗ್ರಂಥ 40ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ದೇವರ ಆತ್ಮನನ್ನು ಅಥವಾ ಆತ್ಮಸ್ವರೂಪನಾದ ದೇವರನ್ನು ಪರಿಶುದ್ಧ ಆತ್ಮನಿಗೆ ಪಾರಿವಾಳಕ್ಕೆ ಸೂಚನೆಯಾಗಿ ಹೋಲಿಸಲಾಗಿದೆ ಪ್ರೇರೆ. ಮತ್ತು ದೇವರನ್ನು ಎದುರು ನೋಡುವವರನ್ನು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ರಾಜ ಹದ್ದುವಿಗೆ ಸೂಚನೆಯಾಗಿದೆ ಪ್ರೇರೆ. ಹೌದು, ಹೀಗೆ ನೀವು ಪಕ್ಷಿಗಳಿಗಿಂತ, ಕಾಗೆಗಳಿಗಿಂತ, ಪಾರಿವಾಳಕ್ಕಿಂತ, ಹದ್ದುಗಿಂತ ಎಷ್ಟೋ ಶ್ರೇಷ್ಠರು. ನನ್ನನ್ನು ಎದುರು ನೋಡುತ್ತಿದ್ದೀರಿ, ನಾನೇ ರಕ್ಷಕನೆಂದು ಗುರುತಿಸಿದ್ದೀರಿ. ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನನ್ನ ಕಣ್ಣುಗಳು ನಿಮ್ಮನ್ನು ನೋಡಿದವೆಂದು ನೀವು ವಾಕ್ಯದ ಮುಖಾಂತರ ಅರಿತುಕೊಂಡಿದ್ದೀರಿ ಎನ್ನುವ ಮಕ್ಕಳಿಗೆ ತಿಳಿಸ್ತಿದ್ದಾನೆ ಪ್ರೇರೆ. ನೀವೆಷ್ಟು ಹೆಚ್ಚಿನವರು. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ಗಮನಿಸಿರಿ. ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳು ತುಂಬಿಟ್ಟುಕೊಳ್ಳುವುದಿಲ್ಲ ಮುಂದಿನ ಭವಿಷ್ಯತ್ತಿಗೆ. ಆದರೂ ಪ್ರತಿದಿನ ಈ ದಿನ ಕಾಟ, ಈ ದಿನಕ್ಕೆ ಸಾಕು
ಇಂದಿನ ಕಾಟ ಇಂದಿಗೆ ಸಾಕು, ನಾಳೆ ಚಿಂತೆ ನಿಮಗೆ ಬೇಡ ಎನ್ನುವಂತೆ ಪಕ್ಷಿಗಳಿಗಿಂತ ನೀವು ಹೆಚ್ಚಿನವರು ಎಂದು ಹೇಳುತ್ತಿದ್ದಾನೆ. ಇಂದು ಕೂಡ ಯೋಚನೆ ಮಾಡಬೇಡ್ರಿ, ನಿಮ್ಮನ್ನು ನಡೆಸುವಾತನು ದೊಡ್ಡಾತನು, ಆತನ ಕೈ ದೊಡ್ಡದು. ಆಕಾಶ ಸಿಂಹಾಸನ ಮಾಡಿಕೊಂಡಾತನು, ಭೂಮಿ ಪಾದಪೀಠ ಮಾಡಿಕೊಂಡಾತನು. ಪ್ರಿಯರೇ, ದೇಶವನ್ನು ಕಟಾಕ್ಷಿಸುವಾತನು, ಸಮೃದ್ಧಿಯಾದ ಮಳೆಯನ್ನು ಸುರಿಸುವಾತನು. ಆತನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ ಪ್ರಿಯರೇ. ಹೌದು, ಮಳೆಯನ್ನು ಅನುಗ್ರಹಿಸಿ ಸಮೃದ್ಧವಾಗಿ ಭೂಮಿಯನ್ನು ಹಸಿರುಗೊಳಿಸಿ ಬಿತ್ತುವುದಕ್ಕೆ ಬೀಜವನ್ನು, ಉಣ್ಣುವುದಕ್ಕೆ ಆಹಾರವನ್ನು ಕೊಡುವಾತನಾಗಿದ್ದಾನೆ. ಹೀಗೆ ಆಕಾಶ ಪಕ್ಷಿಗಳು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗಿಂತ ನೀವು ಹೆಚ್ಚಿನವರು, ಶ್ರೇಷ್ಠರೆಂದು ಪ್ರಭು ಹೇಳುತ್ತಿದ್ದಾನೆ ಪ್ರಿಯರೇ. ಈ ಪಕ್ಷಿಗಳಿಗಿಂತ ನೀವು ಎಷ್ಟು ಶ್ರೇಷ್ಠರು, ಹೆಚ್ಚಿನವರು ಎನ್ನುವ ಭಾಗದಲ್ಲಿ ನಾವು ಒಂದು ವಾಕ್ಯ ನೋಡಿಕೊಳ್ಳೋದಾದರೆ, ಒಂದು ಸನ್ನಿವೇಶದ ಮುಖಾಂತರ ನೋಡೋಣ ಪ್ರಿಯರೇ. ಒಂದು ಊರಿನಲ್ಲಿ ಆ ಅನ್ಯೋನ್ಯತೆಯಿಂದ ಪ್ರೀತಿಯಿಂದಿರುವ ಅಣ್ಣ ತಮ್ಮಂದಿರು ಇರುತ್ತಾರೆ ಪ್ರಿಯರೇ. ಅಣ್ಣನಿಗೆ ಮಾಂಸದ ಅಂಗಡಿ ಇರುತ್ತದೆ. ಆ ತಮ್ಮನು ಬಹಳ ಬಡವನಾಗಿದ್ದರಿಂದ ಆತನು ಪ್ರಭುವಿನ ಸೇವೆ ತ್ಯಾಗ ಮನಸ್ಸಿನೊಂದಿಗೆ ಸುವಾರ್ತೆ ಸಾರುತ್ತಿರುತ್ತಾನೆ. ಆತನು ಬಹಳ ಬಡವನಾಗಿರ್ತಾನೆ. ಪ್ರತಿದಿನ ಅಣ್ಣ ಸ್ವಲ್ಪ ಮಾಂಸದ ಅಂಗಡಿಯಿಂದ ಮಾಂಸವನ್ನು ತಮ್ಮನಿಗೆ ಕಳುಹಿಸ್ತಾ ಇರುತ್ತಾ ಮತ್ತು ಹೀಗೆ ವರ್ಷಗಳು ಗತಿಸಿದವು. ಒಂದು ದಿನ ಅಣ್ಣ ತಮ್ಮನನ್ನು ನೋಡುವುದಕ್ಕೆ ತಮ್ಮನ ಮನೆಗೆ ಬರುತ್ತಾನೆ. ಆ ತಮ್ಮನು ಕೆಲವು ವರ್ಷಗಳಿಂದ ಅಣ್ಣ ಹೇಳ್ತಾನೆ ಪ್ರಿಯರೇ, ತಮ್ಮ ಕೆಲವು ವರ್ಷಗಳಿಂದ ನಾನು ನಿನಗೆ ಅಡಿಗೆ ಅಥವಾ ಆಹಾರಕ್ಕೆ ಬೇಕಾದ ವಸ್ತುಗಳನ್ನು ಕಳುಹಿಸ್ತಿದ್ದೇನೆ. ಇವಾಗ ನಾನು ವಯಸ್ಸಾಗಿದೆ, ನನ್ನ ನಂತರ ನೀನು ಏನು ಮಾಡುವೆ ಎಂದು ಪ್ರಶ್ನಿಸುತ್ತಾನೆ. ತಮ್ಮನು ಹೇಳುತ್ತಾನೆ ಏನೆಂದು, ನೀನು ನನಗೆ ಕಳುಹಿಸಿದರೂ ಆಹಾರ ಮಾಂಸ, ಕಳುಹಿಸದೆ ಹೋದರೂ ನನ್ನ ವಿಶ್ವಾಸವನ್ನು ಕ್ರಿಸ್ತನ ಮೇಲಿಂದ ತೆಗೆಯುವುದಿಲ್ಲ. ಆತನು ನನ್ನನ್ನು ನಡೆಸುತ್ತಾನೆ. ಆಕಾಶ ಪಕ್ಷಿಗಳನ್ನು ಸಾಗಿಸಲೆಯೂ ಆತನು ಆಕಾಶ ಪಕ್ಷಿಗಿಂತ ಶ್ರೇಷ್ಠರೆಂದಿದ್ದಾನೆ. ಆತನು ನನ್ನನ್ನು ಸಾಕುತ್ತಾನೆ ಎಂದು ಅಣ್ಣನಿಗೆ ತಮ್ಮ ಹೇಳುತ್ತಾನೆ. ಇದು ಕೇಳಿದಂಥ ಅಣ್ಣನಿಗೆ ಬಹಳ ಕೋಪ ಬಂದಿತ್ತು. ಕೃತಜ್ಞತೆ ಇಲ್ಲದ ನಿನಗೆ ನಾಳೆಯಿಂದ ಏನೂ ಸಹಾಯ ಮಾಡುವುದಿಲ್ಲ ಎಂದು ಹೇಳುತ್ತಾ ಕ್ರಿಸ್ತ ಯೇಸು ಏನು ಮಾಡುತ್ತಾನೋ ನೋಡೋಣ ಎಂದು ಗರ್ಜಿಸುತ್ತಾ ಹೋಗಿಬಿಟ್ಟನು. ಮರುದಿನ ಆ ಅಣ್ಣ ಪ್ರತಿದಿನ ಕಳುಹಿಸುವಂಥ ಮಾಂಸವು ತಮ್ಮನಿಗೆ ಬರಲಿಲ್ಲ ಪ್ರಿಯರೇ. ಆದರೆ ಒಂದು ಕಾಗೆ ಮನೆಯ ಮುಂದೆ ಬಂದು ಹಾರಿ ಒಂದು ಪ್ಯಾಕೆಟನ್ನು ಕೆಳಗಡೆ ಬಿಸಾಡಿತು. ಅದರೊಳಗೆ ಮಾಂಸ, ಆಹಾರಕ್ಕೆ ಬೇಕಾದ ವಸ್ತುಗಳು, ಮಾಂಸ ಇತ್ತು ಪ್ರಿಯರೇ. ಹೌದು, ತಮ್ಮನ ಆನಂದಕ್ಕೆ ಮೇರೆ ಇಲ್ಲದ್ದಾಯಿತು. ಬಹಳ ಸಂತೋಷಪಟ್ಟ ಯೇಸುವನ್ನು ವಿಶ್ವಾಸಿಸಿದ ದೇವರ ಮಗ. ಮತ್ತು ಸ್ವಲ್ಪ ಸಮಯದ ನಂತರ ತಮ್ಮನು ಏನು ಮಾಡುತ್ತಿದ್ದಾನೋ, ಆತನಿಗೆ ಆಹಾರ ಕಳಿಸಿಲ್ಲ, ನೋಡೋಣ ಎಂದು ನೋಡುವುದಕ್ಕೆ ಬಂದಂಥ ಅಣ್ಣನಿಗೆ ಆತನ ಮನೆಯಲ್ಲಿ ಆ ಹಬ್ಬದಂತೆ ಇರುವುದು ಕಂಡುಬಂತು. ನೋಡಿದಂಥ ಆ ಅಣ್ಣ ವಿಸ್ಮಯ ಹೊಂದಿದನು. ಆಹಾರಕ್ಕೆ ಎಲ್ಲಿಂದ ಬಂತು ಅಂತ ಅಣ್ಣನಿಗೆ ಗೊತ್ತಾಗಲಿಲ್ಲ. ಮಾಂಸದ ಆಹಾರ ತಯಾರಿಸಿದ್ದನು ತಮ್ಮನು. ಇದನ್ನು ನೋಡಿದ ಅಣ್ಣ ವಿಸ್ಮಯ ಹೊಂದಿದನು. ಹೌದು ಪ್ರಿಯರೇ, ದೇವರ ಮಕ್ಕಳೇ, ಕಾಗೆಯ ಮೇಲೆ ವಿಶ್ವಾಸ ಇಡುವುದಲ್ಲ, ಪ್ರಭುವಿನ ಮೇಲೆ ವಿಶ್ವಾಸ ಇಡಬೇಕಾಗಿದೆ. ಕಾಗೆಯನ್ನು ಕೂಡ ಕಳುಹಿಸಿ ಎಲಿಯನಿಗೆ ಬರಗಾಲದಲ್ಲಿ 40 ದಿನಗಳು ರೊಟ್ಟಿ ಮಾಂಸವನ್ನು ಕಾಗೆಯ ಮುಖಾಂತರ ರೋಷವುಳ್ಳ ಪ್ರವಾದಿಯಾದ ಎಲಿಯನಿಗೆ ಕಳಿಸ್ತಿದ್ದನು ದೇವರು. ಅವರು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ದೊಡ್ಡ ದೇವರು ತನ್ನ ದೊಡ್ಡ ಭಕ್ತರಿಗೆ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಪ್ರಿಯರೇ. ಆದರೆ ಕ್ರಿಸ್ತನ ಮೇಲಿಂದ ನಮ್ಮ ವಿಶ್ವಾಸ ತೆಗೆಯಬಾರದು. ಲೌಕಿಕ ವಿಷಯಗಳಿಗಾಗಿ ತಿನ್ನುವುದು, ಏನು ಓದಿದುಕೊಳ್ಳುವುದು, ಏನು ಕುಡಿಯುವುದು ಎನ್ನುವ ವಿಷಯಗಳಿಗಾಗಿ. ಹೌದು ಪ್ರಿಯರೇ, ಹೀಗೆ ನಾವು ಕೀರ್ತನೆಗಳ ಗ್ರಂಥ 147ನೇ 9ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಸ್ಲಾಮ್ಸ್ 147 ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ಆತನು ಅಂದರೆ ದೇವರು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ. ಹೌದು ಪ್ರಿಯರೇ, ದೇವರು ಪಶುಗಳಿಗೂ, ಅಂದರೆ ಪಶು ಅಂದರೆ ಸಾಕು ಪ್ರಾಣಿಯಾಗಿರ್ಬೋದು ಪ್ರಿಯರೇ,
ಅಡವಿ ಪ್ರಾಣಿಗಳು ಎಲ್ಲ ಆಗಿರ್ಬೋದು, ಮಾತನಾಡದ ಜಂತುಗಳು, ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳು ಪ್ರೇರೆ. ಕಾಗೆ ಮರಿಗಳು ಹಸುವಾದರೆ ಅವು ತಡ್ಕೊಳ್ಳೋದಿಲ್ಲ, ಭಾಳ ಕೂಗುತ್ತವೆ ಎಂದು ಅರ್ಥ. ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನಂತ ಪ್ರೇರೆ. ಹೌದು, ನಾವು ಕೂಡ ಪರಲೋಕ ತಂದೆ ಎಂದು ಪ್ರಾರ್ಥಿಸಿರಿ ಎಂದು ಯೇಸು ಕಳಿಸಿದ ಪ್ರಾರ್ಥನೆಯಲ್ಲಿ ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದೆಣಿಸಲ್ಪಡೆ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರ ಇಂದು ನಮಗೆ ದಯಪಾಲಿಸು. ಹೌದು, ನಮ್ಮ ಅನುದಿನ ಆಹಾರ, ದಿನನಿತ್ಯದ ಆಹಾರ, ನಾಳೆಯದಲ್ಲ, ನಿನ್ನೆದಲ್ಲ, ಇಂದಿನ ಆಹಾರ, ನಮ್ಮ ಅನುದಿನ ಆಹಾರ. ಹೌದು, ನಿನ್ನೆ ಹೇಗೆ ಕೊಟ್ಟೆ, ಮೊನ್ನೆ ಹೇಗೆ ಕೊಟ್ಟೆ, ಅದೇ ರೀತಿ ಇಂದಿನ ನಮ್ಮ ಆಹಾರ ಇಂದು ನಮಗೆ ದಯಪಾಲಿಸು ತಂದೆ, ಪರಲೋಕ ತಂದೆ ಎಂದು ಪ್ರಾರ್ಥನೆ ಕಲಿಸಿಕೊಟ್ಟಿದ್ದಾನೆ ಪ್ರೇರೆ. ಕಾರಣ ನೀವು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗಿಂತ ಹೆಚ್ಚಿನವರು. ಹೀಗೆ ಈ ಅಂಶದಲ್ಲಿ ನೋಡುತ್ತಿದ್ದೇವೆ ಪ್ರೇರೆ. ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ ಪ್ರೇರೆ. ಹೌದು, ನಮ್ಮನ್ನು ನಡೆಸುವ ದೇವರು ಜೀವ ಸ್ವರೂಪನು, ಸರ್ವಶಕ್ತನು. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಸ್ಲಾಮ್ಸ್ 104 ವರ್ಸ್ 27th ವರ್ಡ್. ಇಲ್ಲಿ ಓದುವುದಾದರೆ, ಇವೆಲ್ಲ ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ. ನೀನು ಕೊಡಲು 28ನೇ ವಾಕ್ಯ 28th ವರ್ಡ್. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ಹೌದು ಪ್ರೇರೆ, ಇವೆಲ್ಲ ಪಶುಗಳು, ಕಾಗೆ ಮರಿಗಳು, ಹದ್ದುಗಳು, ಪಾರಿವಾಳಗಳು, ಹೌದು ಪ್ರೇರೆ, ಮತ್ತು ನೀರಿನಲ್ಲಿ ಲೆಕ್ಕವಿಲ್ಲದಷ್ಟು ದೊಡ್ಡ ಸಣ್ಣ ಜೀವಜಂತುಗಳು ಮತ್ತು ದೇವರು ಉಂಟು ಮಾಡಿದ ಲಿವ್ಯತಾನ ಅಂದರೆ ಮೊಸಳೆಗಳು, ಇನ್ನಿತರೆ ನೀರಿನ ಜಲಜಂತುಗಳು, ಪ್ರಾಣಿಗಳು ಹೊತ್ತಿಗೆ ಆಹಾರಕ್ಕೋಸ್ಕರ ದೇವರನ್ನೇ ನಿರೀಕ್ಷಿಸುತ್ತವೆ ಅಂತ ಪ್ರೇರೆ. ಮತ್ತು ದೇವರು ಕೊಡಲು ಅವು ತೆಗೆದುಕೊಳ್ಳುತ್ತವೆ, ದೇವರು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವಂತ. 104ನೇ ಕೀರ್ತನೆ, ಯೆಹೋವನ ಸೃಷ್ಟಿ ಮಹತ್ತು. ಹೌದು ಪ್ರೇರೆ, ದೇವರ ಸೃಷ್ಟಿಯಲ್ಲಿ ಮಹತ್ತು ಇದೆ, ಮಹತ್ತಿನಿಂದ ಸೃಷ್ಟಿ ಮಾಡಿದ್ದಾನೆ ಎಂದು ನಾವು ಕೀರ್ತನೆಗಾರ ಹೇಳುತ್ತಿದ್ದಾನೆ. ಪ್ರಾಣಿ ಪಕ್ಷಿಗಳಿಂದ, ಗಿಡ ಮರಗಳಿಂದ, ಬೆಟ್ಟ ಗುಡ್ಡಗಳಿಂದ, ಹೌದು ಜಲಜಂತುಗಳಿಂದ, ಎಲ್ಲ ಮನುಷ್ಯನಿಂದ, ಆಕಾಶ ಸೂರ್ಯಚಂದ್ರ ತಾರೆಗಳಿಂದ, ಗವಿಗಳಲ್ಲಿ ಮಲಗಿಕೊಳ್ಳುವ ಎಲ್ಲ ಪ್ರಾಣಿಗಳಿಂದ, ಹೌದು ಪ್ರೇರೆ, ಪ್ರತಿಯೊಂದು ಜ್ಞಾನದಿಂದ ಮಾಡಿದ್ದಾನೆ ದೇವರು. ಭೂಲೋಕವು ದೇವರ ಆಸ್ತಿಯಿಂದ ತುಂಬಿರುತ್ತದೆ ಎಂದು 104ನೇ ಕೀರ್ತನೆಯಲ್ಲಿ ನೋಡುತ್ತೇವೆ ಪ್ರೇರೆ. ಹೌದು, ಎಲ್ಲವೂ ಆಕಾಶ ಪಕ್ಷಿಗಳಿಗಿಂತ ನೀವು ಶ್ರೇಷ್ಠರು. ಆಕಾಶ ಪಕ್ಷಿಗಳು ಅವುಗಳಿಗಿಂತ ಶ್ರೇಷ್ಠರಾದ ನಾವು ಎಲ್ಲವೂ ದೇವರ ಆಸ್ತಿಯಾಗಿದ್ದೇವೆ ಪ್ರೇರೆ. ದೇವರ ಜ್ಞಾನದಿಂದ ನಿರ್ಮಿಸಿದ್ದಾನೆ ನಮ್ಮನ್ನು. ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವಭಾವದಲ್ಲಿ, ತನ್ನ ಶ್ವಾಸ ಊದಿ ನಿರ್ಮಿಸಿದ್ದಾನೆ. ಹೀಗೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗಿಂತ ನೀವು ಎಷ್ಟು ಶ್ರೇಷ್ಠರು, ಹೆಚ್ಚಿನವರು ಎನ್ನುವ ಅಂಶದಲ್ಲಿ ನಾವು ಯೋಬನ ಪುಸ್ತಕ 38ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 38 ವರ್ಸ್ 41 ವರ್ಡ್. ಯೋಬನ ಪುಸ್ತಕ 38ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಓದುತ್ತೇವೆ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲೆಯುತ್ತಾ ದೇವರಿಗೆ ಮೊರೆಯಿಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಹೌದು ಪ್ರೇರೆ, ಇಲ್ಲಿ ಯೋಬನು ಪುಸ್ತಕದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ದೇವರು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಮಾತನಾಡುವಾಗ ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಯೋಬನ ಕುರಿತು, ಶೂರನಂತೆ ನಡಿಕಟ್ಟಿಕೋ, ನಾನು ಪ್ರಶ್ನೆ ಮಾಡುವೆನು, ನೀನೇ ನನಗೆ ಉಪದೇಶಿಸು ಎಂದು ಹೇಳುತ್ತಾ ಅನೇಕ ವಿಷಯಗಳನ್ನು ಹೇಳುತ್ತಾ 38ನೇ ಅಧ್ಯಾಯದಲ್ಲಿ ದೇವರು ಯೋಬನೊಂದಿಗೆ ಮಾತನಾಡುತ್ತಾ, ನಾನು ಪ್ರಶ್ನೆ ಮಾಡುತ್ತೇನೆ, ನೀನು ಉತ್ತರ ಹೇಳು ಎನ್ನುವಂತೆ 41ನೇ ವಾಕ್ಯದಿಂದ 41ನೇ ವಾಕ್ಯದಲ್ಲಿ ನೋಡುವುದಾದರೆ 41ನೇ ವಾಕ್ಯ ಕೊನೆಯ ವಾಕ್ಯ 38ನೇ ಅಧ್ಯಾಯ ಯೋಬನ ಪುಸ್ತಕ 41ನೇ ವಾಕ್ಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 38 ವರ್ಸ್ 41st ವರ್ಡ್. ತಮ್ಮ ಮರಿಗಳು ಗುಟುಕಿಲ್ಲದೆ ಅಲಿಯುತ್ತಾ ದೇವರಿಗೆ ಮೊರೆಯಿಡುವಾಗ. ಹೌದು ಪ್ರೇರೆ, ತಮ್ಮ ಮರಿಗಳು ಅಂದರೆ ಪ್ರಾಯದ ಸಿಂಹಗಳು,
ಹೌದು ಪ್ರೇರೆ. ಪೊದೆಯಲ್ಲಿ ಹೊಂಚು ಹಾಕಿರುವಾಗ, ಗುಟುಕಿಲ್ಲದೆ ಅಲಿಯುತ್ತಾ ದೇವರಿಗೆ ಮೊರೆಯಿಡುವಾಗ, ಅಥವಾ ಕಾಗೆಗಳಿಗೆ ಆಹಾರವನ್ನು ಒದಗಿಸುವವರು ಯಾರು? ಹೌದು ಪ್ರೇರೆ. ಸಿಂಹದ ಮರಿಗಳಿಗೂ ಕಾಗೆ ಮರಿಗಳಿಗೂ ಹೊಂಚು ಹಾಕುತ್ತಾ ಇದ್ದರೂ ಕೂಡ ಅವುಗಳ ಶಕ್ತಿಯಿಂದ ಅವುಗಳಿಗೆ ದೊರಕುವುದಿಲ್ಲ, ಆದರೆ ದೇವರು ಅವುಗಳಿಗೆ ಒದಗಿಸುತ್ತಾನೆ ಪ್ರೇರೆ. ಸಿಂಹದ ಮರಿಗಳಿಗೂ ಕಾಗೆ ಮರಿಗಳಿಗೂ ಅದು ಗವಿಯಲ್ಲಿ ಮಲಗಿದ ಸಿಂಹಕ್ಕೋಸ್ಕರ ಆಹಾರ. ಹೌದು ಪ್ರೇರೆ. ಹೀಗೆ ಪ್ರತಿಯೊಂದನ್ನು ದೇವರು ಆಲಿಸುತ್ತಿದ್ದಾನೆ, ಗಮನಿಸುತ್ತಿದ್ದಾನೆ. ಹೌದು, ಹೀಗೆ ದೇವರು ಸರ್ವಶಕ್ತನಾಗಿದ್ದಾನೆ ನಾವು ನೋಡುತ್ತೇವೆ. ಆಕಾಶ ಪಕ್ಷಿಗಳಿಗಿಂತ ಶ್ರೇಷ್ಠರು. ಏನು ಉಣ್ಣುವುದು, ಏನು ತಿನ್ನುವುದು, ಏನು ಕುಡಿಯುವುದು, ಒದ್ದುಕೊಳ್ಳುವುದು ಎಂದು ಚಿಂತೆ ಮಾಡಬೇಡ್ರಿ ಎಂದು ಹೇಳಿದ್ದಾನೆ. ಹೀಗೆ ಕೀರ್ತನೆ ಅದೇ 65ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಸ್ಲಾಮ್ಸ್ 65 ಚಾಪ್ಟರ್ ವರ್ಸ್ 9th ವರ್ಡ್. ಇಲ್ಲಿ ಓದುವುದಾದರೆ, ದೇವರೇ ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಆದಾಯಗೊಳಿಸುತ್ತಿ. ದೇವರೇ ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿ. ಆದರೆ ದೇವರು ಪಕ್ಷಿಗಳನ್ನು ಮಾತ್ರ ಅಲ್ಲ, ಮನುಷ್ಯರನ್ನು ಮಾತ್ರ ಅಲ್ಲ, ಈ ಪಕ್ಷಿಗಳಿಗೆ, ಮನುಷ್ಯರಿಗೆ, ಈ ಲೋಕದಲ್ಲಿ ಜೀವ ಜಂತು, ಜೀವ ಮನುಷ್ಯ, ದೇವರ ಪ್ರತಿರೂಪವಾದ ಮನುಷ್ಯರು ಬದುಕಬೇಕಾದರೆ ಪ್ರಕೃತಿ ತಂಪಾಗಿ ಸುಂದರವಾಗಿ ಮುಂದುವರಿಯಬೇಕಾದರೆ ದೇವಚಿತ್ತದಂತೆ ದೇವರು ನಮ್ಮ ದೇಶವನ್ನು ಕಟಾಕ್ಷಿಸುತ್ತಾನೆ ಪ್ರೇರೆ. ಆಗ ಮಾತ್ರ ಸುಂದರವಾಗಿರುತ್ತದೆ, ಆರೋಗ್ಯಕರವಾಗಿರುತ್ತದೆ, ಆಹಾರ ತುಂಬಿರುತ್ತದೆ. ದೇವರು ನಮ್ಮ ದೇಶದ ಮೇಲೆ ಕಟಾಕ್ಷಿಸಿ ಅದರ ಮೇಲೆ ಮಳೆ ಚೆನ್ನಾಗಿ ಸುರಿಸಿ ಹದಗೊಳಿಸುತ್ತಿ. ದೇವರು ಈ ಭಾರತ ದೇಶವನ್ನು ಅಥವಾ ಅನೇಕ ದೇಶಗಳ ಮೇಲೆ ಕಟಾಕ್ಷಿಸುತ್ತಾನೆ ಪ್ರೇರೆ. ಆ ದೇಶಗಳ ಮೇಲೆ ಮಳೆ ಸುರಿಸುತ್ತಾನೆ, ಚೆನ್ನಾಗಿ ಸುರಿಸಿ ಹದಗೊಳಿಸುತ್ತಾನೆ. ದೇವರ ಕಾಲುವೆಗಳಲ್ಲಿ ನೀರಿನ ಕೊರತೆ ಇಲ್ಲ ಅಂತ. ಪರಲೋಕದಿಂದ ಬಂದ ಕಾಲುವೆ ಪ್ರೇರೆ, ಅದು ಜೀವಜಲದಂತಿರುವ ಕಾಲುವೆ. ದೇವರ ವಾಕ್ಯವೇ ಜೀವಜಲವಾಗಿದೆ. ನನ್ನ ಬಾಯಿಂದ ಹೊರಟ ಪ್ರತಿಯೊಂದು ಮಾತುಗಳು ಜೀವ ನೀರಿನಂತೆ ಎಂದಿದ್ದಾನೆ ಪ್ರೇರೆ. ನನ್ನಲ್ಲಿ ವಿಶ್ವಾಸ ಇಟ್ಟವನ ಹೊಟ್ಟೆಯೊಳಗಿಂದ, ಹೃದಯದಿಂದ ಜೀವ ನದಿಗಳು, ನೀರಿನ ಹೊಳೆಗಳು ಹೊನಲಾಗಿ ಉಕ್ಕಿ ಹರಿಯುತ್ತವೆ, ನಿತ್ಯ ಜೀವ ಕರೆದುಕೊಂಡು ಹೋಗುತ್ತವೆ ಎನ್ನುವ ದೇವರ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ ಪ್ರೇರೆ. ಭೌತಿಕವಾದ ಕಾಲುವೆಗಳು ಕೂಡ ದೇವರವೇ, ಆತ್ಮಿಕ ಕಾಲುವೆ ದೇವರದೇ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಾನೆ. ಆದರೆ ಈ ವರ್ಷ, ಈ ತಿಂಗಳು, ಈ ದಿನದಿಂದ ದೇವರು ನಮ್ಮ ದೇಶವನ್ನು ಕಟಾಕ್ಷಿಸುವಂತೆ ಪ್ರಾರ್ಥಿಸೋಣ ಪ್ರೇರೆ. ಭಾರತ ದೇಶವನ್ನು ಕಟಾಕ್ಷಿಸಿ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ದೇವರೇ, ಭಾರತ ದೇಶದ ಮೇಲೆ ಮಳೆ ಸುರಿಸಿ ತಂದೆ, ಚೆನ್ನಾಗಿ ಸುರಿಸಿ ಹದಗೊಳಿಸಿ ಭಾರತ ದೇಶದ ನೆಲವನ್ನು, ಪ್ರಕೃತಿಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಹೀಗೆ ದೇವರೇ ನಿನ್ನ ಕಾಲುವೆಗಳಿಂದ ಭಾರತ ದೇಶಕ್ಕೆ ಕೊರತೆ ಇಲ್ಲದ ನೀರು ದಯಪಾಲಿಸು. ಭಾರತ ದೇಶದ ಎಲ್ಲ ಪಟ್ಟಣಕ್ಕೆ ಯೇಸು ಕ್ರಿಸ್ತ ನಾಮದಲ್ಲಿ ಸರ್ವಶಕ್ತ ತಂದೆ, ನಿಮ್ಮ ಚಿತ್ತದಂತೆ ಹೀಗೆ ಮಾಡಿ ಭಾರತ ದೇಶದ ನಿಮ್ಮ ಕಟಾಕ್ಷದಿಂದ ಭಾರತ ದೇಶದ ಭೂಮಿಯನ್ನು ಸಿದ್ಧ ಮಾಡಿ ತಂದೆ, ಮನುಷ್ಯರಿಗೆ ಧಾನ್ಯವನ್ನು ಒದಗಿಸಿರಿ. ನಿಮ್ಮ ಚಿತ್ತಂತೆ ಮಹಿಮೆ ಹೊಂದಿಕೊಳ್ಳಿ ತಂದೆ. ನಿನ್ನ ಕೃಪೆಯಿಂದ ಈ ಸಂವತ್ಸರಕ್ಕೆ ಶುಭೀಕ್ಷ ಕಿರೀಟವನ್ನು ಇಡೀರಿ ಪ್ರಭುವೆ. ಎಲ್ಲ ಬರಗಾಲ ತೊಲಗಿಸಿ ಪ್ರಭುವೆ. ಎಲ್ಲ ಮನುಷ್ಯರ ಪಾಪ ಕ್ಷಮಿಸಿರಿ. ನಿಮ್ಮ ಚಿತ್ತದಂತೆ ನಿಮ್ಮ ಪ್ರಿಯಕುಮಾರ್ ರಕ್ತ ಚಿಮುಕಿ ಶುದ್ಧೀಕರಿಸಿರಿ. ಭಾರತ ದೇಶವನ್ನು ಯೇಸುವೆ ನಿಮ್ಮ ರಕ್ತದಿಂದ ಕೊಂಡುಕೊಳ್ಳಿರಿ ತಂದೆಯಾದ ದೇವರಿಗಾಗಿ. ಮಹಿಮೆ ನಿಮಗೆ ತಂದೆ, ಮಹತ್ವ ನಿಮಗೆ, ಸ್ತುತಿ ಸ್ತೋತ್ರ ಘನತೆ ಎಂದೆಂದಿಗೆ ನಿಮಗೆ ತಂದೆ. ಆಮೇನ್ ಆಮೇನ್. ಹೌದು ಪ್ರೇರೆ, ದೇವರು ನಮ್ಮ ದೇಶವನ್ನು ಕಟಾಕ್ಷಿಸುತ್ತಾನೆ ಎಂದು ವಿಶ್ವಾಸವನ್ನು ಪ್ರೇರೆ. ದೇವರು ವಿಶ್ವಾಸ ಪಾತ್ರನಾಗಿದ್ದಾನೆ. ದೇವರ ವಿಶ್ವಾಸ ಎಂಬುದು, ಮನುಷ್ಯರ ವಿಶ್ವಾಸ ದೇವರಿಗೆ ಮೆಚ್ಚುಗೆ ಆಗುತ್ತದೆ. ಹೌದು ಪ್ರೇರೆ, ವಿಶ್ವಾಸ ಇಲ್ಲದೆ ಯಾರು ದೇವರಿಗೆ ಮೆಚ್ಚುಗೆ ಆಗಲು ಸಾಧ್ಯವಿಲ್ಲ. ಹೀಗೆ ನಾವು ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರೇರೆ. ಅದೇ ಕೀರ್ತನೆ ಗ್ರಂಥ 145ನೇ ಅಧ್ಯಾಯ 15ನೇ ವಾಕ್ಯದಿಂದ ನೋಡೋಣ. ಸ್ಲಾಮ್ಸ್ 145 ವರ್ಸ್
15th ವರ್ಡ್, 145ನೇ ಕೀರ್ತನೆ 15ನೇ ವಾಕ್ಯ. ಯೆಹೋವನೇ, ತಂದೆ ದೇವರೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತಿ. ಹೌದು ಪ್ರೇರೆ, ಇಲ್ಲಿ ಕೃಪಾಭರಿತನಾಗಿರುವ ಯೆಹೋವನಾದ ದೇವರನ್ನು ಕೊಂಡಾಡುವುದು ದಾವೀದನ ಕೀರ್ತನೆ. ದಾವೀದನು ಕೀರ್ತಿಸುತ್ತಾ ಕೃಪಾಭರಿತನಾದ ದೇವರಾದ ಯೆಹೋವನೇ ಎಂದು ಕೊಂಡಾಡುವ ಭಾಗದಲ್ಲಿ, ದೇವರೇ, ಯೇಸು ಕ್ರಿಸ್ತನೇ, ಪರಿಶುದ್ಧ ಆತ್ಮ ಸ್ವರೂಪನಾದ ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತಿಗೆ ಆಹಾರವನ್ನು ಕೊಡುತ್ತಿ ಎಂದು ಹೇಳ್ತಿದ್ದಾನೆ. ಹೌದು, ನಾವು ಯಾರನ್ನೋ ನೋಡುತ್ತೇವೆ ಪ್ರೇರೆ, ಆದರೆ ನಿಜವಾಗಿ ದೇವರನ್ನೇ ನೋಡುತ್ತಿದ್ದೇವೆ. ಹೌದು ಪ್ರೇರೆ, ದೇವರು ನಮ್ಮನ್ನು ನೋಡುತ್ತಿದ್ದಾನೆ. ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಹೌದು, ಸಾಮಾನ್ಯವಾಗಿ ನಾವು ಸಂತೋಷವಿರುವಾಗ ದೇವರನ್ನು ನೋಡುವುದಿಲ್ಲ, ಗ್ರಹಿಸುವುದಿಲ್ಲ. ಅದೇ ಕಷ್ಟ ಬಂದಾಗ, ಹಸಿವೆ ಆದಾಗ, ತಕ್ಕ ಸಮಯದಲ್ಲಿ ನಮಗೆ ಅನಿಸಿಕೆ ನೆರವೇರದೇ ಇದ್ದಾಗ ಅಥವಾ ಹಸಿವೆ ಆದಾಗ, ಆಹಾರ ದೊರಕದಿದ್ದಾಗ ದೇವರನ್ನೇ ಬೇಡಿಕೊಳ್ಳುತ್ತೇವೆ. ನಿಜವಾಗಿ ಎಲ್ಲ ಸಮಯಗಳಲ್ಲೂ ಎಲ್ಲ ಜೀವಿಗಳ ಕಣ್ಣುಗಳು ದೇವರನ್ನೇ ನೋಡುತ್ತೇವೆ ಪ್ರೇರೆ. ಅದು ವಾಸ್ತವ. ದೇವರು ಅವುಗಳಿಗೆ, ನಮಗೆ ಹೊತ್ತಿಗೆ ಆಹಾರ ಕೊಡುತ್ತಾನೆ. ಹೌದು, ಎಲ್ಲ ಪ್ರಾಣಿಗಳಿಗೆ, ಪಶುಗಳಿಗೆ, ಮನುಷ್ಯರಿಗೆ. ಹೌದು, 14ನೇ ವಾಕ್ಯ, 145ನೇ ಕೀರ್ತನೆ 14ನೇ ವಾಕ್ಯ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಆದರೆ ದೇವರು ಬಿದ್ದವರನ್ನೆಲ್ಲ ಎತ್ತುತ್ತಾನೆ, ಆಹಾರ ನೀಡಿ. ಕುಗ್ಗಿದವರನ್ನೆಲ್ಲ ಉದ್ಧಾರ ಮಾಡುತ್ತಾನೆ, ತನ್ನ ದೇಹ, ರಕ್ತ ಎಂಬ ಆಹಾರ ನೀಡಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತ ಕುಡಿಯುವವನಲ್ಲಿ ನಿತ್ಯ ಜೀವವಿರುತ್ತದೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ಹೌದು ಪ್ರೇರೆ, ನಾವು ಇದುವರೆಗೆ ಅನೇಕ ನೋಡಿಕೊಂಡಿದ್ದು ಭೌತಿಕವಾದ ಆಹಾರ, ಆದರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಾಗ ನಾವು ಆತ್ಮಿಕವಾದ ಆಹಾರದೊಳಗೆ ಪ್ರವೇಶ ಆಗುತ್ತೇವೆ. ಯೇಸುವೇ ದೇವರ ವಾಕ್ಯ, ದೇವರ ಮಾತು ಮಾಂಸವಾಗಿ ಬಂದಿತ್ತು ಪ್ರೇರೆ. ಯೇಸು ಕ್ರಿಸ್ತನ ನಿಜವಾದ ನಮ್ಮ ಆಹಾರವಾಗಿದ್ದಾನೆ. ಆತನ ಮಾತುಗಳೇ ನಮ್ಮ ನಿಜವಾದ ಆಹಾರ. ಮತ್ತು ಮತ್ತಾಯ ಸುವಾರ್ತೆ 4ನೇ ವಾಕ್ಯದಲ್ಲಿ ಯೇಸು ದೀಕ್ಷಾಸ್ನಾನ ತೆಗೆದುಕೊಂಡಾಗ ಪರಿಶುದ್ಧಾತ್ಮ ಪಾರಿವಾಳ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬಂದಾಗ ಆತನು ಸೈತಾನನಿಂದ, ಪಿಶಾಚಿಂದ ಪರೀಕ್ಷಿಸಲ್ಪಡಲು ಅರಣ್ಯಕ್ಕೆ ಪರಿಶುದ್ಧಾತ್ಮ ಕರೆದುಕೊಂಡು ಹೋಗುತ್ತಾನೆ. ಸೈತಾನನ ಬಳಿಗೆ ಉಪವಾಸದಿಂದ ಇರಲು 40 ದಿವಸ. ಮತ್ತು 40 ದಿನ ಆದಾಗ ಯೇಸುವಿಗೆ ಹಸಿವಾದಾಗ ಸೈತಾನ ಶೋಧಿಸಲು ಬಂದಾಗ, ನೀನು ದೇವಕುಮಾರನಾಗಿದ್ದರೆ ಎಂದು ಸೈತಾನನು ಯೇಸುವಿಗೆ ಹೇಳುತ್ತಾನೆ. ನೀನು ದೇವಕುಮಾರನಾಗಿದ್ದರೆ ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡು, ಭುಜಿಸು, ಯಾಕೆ ಹಸಿವಿಂದ ನರಳುತ್ತಿರುವೆ ಎಂದಾಗ ಯೇಸು ಸೈತಾನಿಗೆ ಹೇಳುತ್ತಾನೆ, ಮನುಷ್ಯರು ಅಥವಾ ಮಾನವನು ಬದುಕುವುದು ಕೇವಲ ರೊಟ್ಟಿ ಆಹಾರ ತಿಂದು ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂದು ಹೇಳ್ತಾನೆ ಪ್ರೇರೆ. ಹೌದು, ಆ ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತು ಯೇಸು ಕ್ರಿಸ್ತ ಆಗಿದ್ದಾನೆ ಪ್ರೇರೆ. ಹೌದು, ಯೇಸುವಿನ ಮಾತನ್ನು ಕೇಳುವವರು ಸತ್ತರೂ ಬದುಕುತ್ತಾರೆ. ಬದುಕುತ್ತಾ ಆತನ ಮಾತನ್ನು ಕೇಳುವವರು ಎಂದಿಗೂ ಸಾಯುವುದಿಲ್ಲ. ಆತನು ಜೀವ ಆಗಿದ್ದಾನೆ. ಈ ಜೀವಕ್ಕೆ ಕಾಪಾಡಲು ಆತನು ಪುನರುತ್ಥಾನವಾಗಿದ್ದಾನೆ. ಒಂದು ವೇಳೆ ಆತನ ವಿಶ್ವಾಸಿಟ್ಟು ಸತ್ತರು ಎದ್ದೇಳುತ್ತಾರೆ. ಆತನು 2ನೇ ಆಗಮನಿಸು ಈ ಲೋಕಕ್ಕೆ ಬರಲಿದ್ದಾನೆ. ಬರುವಾಗ ಮಹಿಮಾ ಶರೀರ ಧರಿಸಿಕೊಳ್ಳುತ್ತಾರೆ. ಹೀಗೆ ಮತ್ತಾಯ ಸುವಾರ್ತೆ 4ನೇ ವಾಕ್ಯದಲ್ಲಿ ನೋಡಿದೆವು ಪ್ರೇರೆ. ಇದೇ ಕೀರ್ತನೆ 145ನೇ ಅಧ್ಯಾಯ, ಸ್ಲಮ್ಸ್ 145 ವರ್ಸ್ 20 ವರ್ಡ್. 145ನೇ ಅಧ್ಯಾಯ ಕೀರ್ತನೆ 20ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಇನ್ನೊಂದು ವಾಕ್ಯ, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ. 19ನೇ ವಾಕ್ಯ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಆದರೆ ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಹೌದು, ಭಯಭಕ್ತಿ ಅಂದರೆ ದೇವರನ್ನು ಮಾತನ್ನು ಕೈಗೊಂಡು ನಡೆಯುವುದೇ, ಕೆಟ್ಟದ್ದನ್ನು ಬಿಟ್ಟು ಬಿಡುವುದೇ. ದೇವರ ಇಷ್ಟ ನೆರವೇರಿಸಿದಾಗ ದೇವರು ನಮ್ಮ ಇಷ್ಟ ನೆರವೇರಿಸುತ್ತಾನೆ ಪ್ರೇರೆ. ಮತ್ತು ನಮ್ಮ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ದೇವರಲ್ಲಿ ಭಯಭಕ್ತಿ ಇಟ್ಟವರ ಕೂಗನ್ನು ಕೇಳಿ ದೇವರು ರಕ್ಷಿಸುತ್ತಾನೆ. 145ನೇ ಕೀರ್ತನೆ 19ನೇ ವಾಕ್ಯ 20ನೇ ವಾಕ್ಯದಲ್ಲಿ ದೇವರು ತನ್ನಲ್ಲಿ ಪ್ರೀತಿಸುವವರನ್ನೆಲ್ಲ ಕಾಪಾಡುತ್ತಾನೆ. ಹೌದು ಪ್ರೇರೆ, ಆಹಾರ ಕೊಟ್ಟು, ಭೌತಿಕ ಆಹಾರ, ಆತ್ಮದ ಆಹಾರ,
ಹೌದು ಪ್ರೇರೆ. ಹೀಗೆ ನಾವು ಆಕಾಶದ ಪಕ್ಷಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರು, ಶ್ರೇಷ್ಠರು ಎಂದು ಯೇಸು ತನ್ನ ಶಿಷ್ಯರಿಗೆ, ತನ್ನನ್ನು ವಿಶ್ವಾಸುವರಿಗೆ ಹೇಳಿರುವುದನ್ನು ನಾವು ನೋಡಿದ್ದೇವೆ ಪ್ರೇರೆ. ನಾವು ಕೊನೆಯದಾಗಿ ವಾಕ್ಯವನ್ನು ಮುಕ್ತಾಯ ಮಾಡಿಕೊಂಡು ಪ್ರೇರೆ ಪ್ರಾರ್ಥಿಸೋಣ. ಪ್ರಾರ್ಥನೆ. ನನ್ನದು ಏಕೀಭವಿಸಿರಿ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನೀವು ಆಕಾಶ ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರಲ್ಲವೇ? ಆ ಆಕಾಶ ಪಕ್ಷಿಗಳ ಕಾಗೆಗಳನ್ನು ಗಮನಿಸಿ ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಉಗ್ರಾಣದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದರೂ ಸ್ವರ್ಗದಲ್ಲಿರುವ ತಂದೆ ಅವುಗಳನ್ನು ಸಾಕಿ ಪೋಷಿಸಿ ಸಲಹುತ್ತಾನೆ. ನೀವು ಅವುಗಳಿಗಿಂತ ಶ್ರೇಷ್ಠರಲ್ಲವೇ ಎಂದು ಪ್ರಭುವೇ ನಮ್ಮ ಕುರಿತು ನೀವು ಚಿಂತಿಸುವುದನ್ನು ತಿಳಿಯಪಡಿಸಿದ್ದೀರಿ. ಪರಲೋಕ ತಂದೆ ನಮ್ಮನ್ನು ಗಮನಿಸುತ್ತಿದ್ದಾನೆ. ನಮ್ಮ ಕಣ್ಣುಗಳು ದೇವರನ್ನು ನೋಡುತ್ತಿವೆ. ದೇವರು ನಮಗೆ ಹೊತ್ತೊತ್ತಿಗೆ ಆಹಾರವನ್ನು ದಯಪಾಲಿಸುತ್ತಿದ್ದಾನೆಂಬ ಸತ್ಯವನ್ನು ನೋಡಿದೆವು. ಮತ್ತು ನಿಜವಾದ ಆಹಾರವನ್ನು ಯೇಸು ತನ್ನ ಮಾಂಸ ರಕ್ತವನ್ನು ನಿಜವಾದ ಆತ್ಮದ ಆಹಾರ ಪಾನವನ್ನಾಗಿ, ನಿತ್ಯ ಜೀವದ ಆಹಾರ ಪಾನವನ್ನಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಂತ ಭೌತಿಕ, ಆತ್ಮಿಕ ಎಲ್ಲ ವಿಧದಲ್ಲಿಯೂ ಭೂಪರಗಳ ದೇವರೇ, ನೀವು ಅನುಗ್ರಹಿಸುತ್ತಾ ಬಂದಿದ್ದಕ್ಕಾಗಿ ಈ ಸತ್ಯವನ್ನು ಅನೇಕ ಮಕ್ಕಳಾದ ನಾವು ಹೃದಯದಲ್ಲಿ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲು ಪರಿಶುದ್ಧಾತ್ಮನ ಪರಿಶುದ್ಧ ಲೋಕದ ಕುಂದಿಲದ ವರಗಳಿಂದ ಅನುಗ್ರಹಿಸುತ್ತಾ ಬರಬೇಕೆಂದು ಸರ್ವಜ್ಞಾನಿಯಾದ ಸರ್ವ ಶಕ್ತನಾದ ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಬೆಳಕಾದ ತಂದೆಯಾದ ದೇವರೇ, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಅದು ಪ್ರೇರೆ, ನೀವು ಆಕಾಶ ಪಕ್ಷಿಗಳಿಗಿಂತ ಎಷ್ಟೋ ಹೆಚ್ಚಿನವರು ಇನ್ನೂ ವಾಕ್ಯ ಭಾಗವನ್ನು ಧ್ಯಾನಿಸ್ಕೊಂಡು ಪ್ರೇರೆ. ದೇವಚಿತ್ತಾದರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಸನ್ನಿಧಿ, ಸಹವಾಸ, ಅನ್ಯೋನ್ಯತೆ, ಬಿಡುಗಡೆ, ಶಕ್ತಿ, ಜ್ಞಾನ, ನಿತ್ಯ ಜೀವ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ವರ, ಫಲ, ಆಯುಧ, ಜ್ಞಾನ, ಶಾಂತಿ, ರಕ್ಷಣೆ ನಿಮ್ಮೊಂದಿಗಿರಲಿ. ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೆ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಿಯರೊಂದಿಗೂ ಪ್ರಯಾಣದೊಂದಿಗೂ ದೇವಚಿತ್ತಂತೆ ನೆಲೆಗೊಂಡಿರಲಿ ಬಲವಾಗಿ ಎಂದಿಗೂ. ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ, ರಕ್ಷಣೆಯ ನಾಮದಲ್ಲಿ, ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದೆ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ನಿನ್ನ ಬಂದು ಭಜಿಪೆವಯ್ಯ.